ನಮಗೂ ಬೇಕು ಗ್ಯಾರಂಟಿ, ನಮಗೂ ಬೇಕು ಗ್ಯಾರಂಟಿ. ಬೇಕು ಗ್ಯಾರಂಟಿ. ಸರ್, ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಪ್ರತಿಷ್ಠಿತವಾದಂತಹ ಅಂಗಸಂಸ್ಥೆ ಕ್ರೈಸ್. ಈ ಕ್ರೈಸ್ ಅನ್ನೋ ಒಂದು ಸಂಸ್ಥೆ ಅಡಿಯಲ್ಲಿ ನಾವು ಸುಮಾರು 823ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು, ಸಾವಿರಾರು ನಮ್ಮ ಕಾಯಂ ವೃತ್ತಿ ಬಂಧುವರು ಕೆಲಸವನ್ನು ಮಾಡ್ತೇವೆ. ಈ ಕ್ರೈಸ್ ಅನ್ನೋದು ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ, ಅಲ್ಲಿಯ ನೌಕರ ನಾವಾಗಿರೋದ್ರಿಂದ ನಾವು ಸಂಘದ ನೌಕರು ಅಂತ ಪರಿಗಣಿಸ್ತಾರೆ ಹೊರತು ನಮ್ಮನ್ನ ಸರ್ಕಾರಿ ನೌಕರು ಅಂತ ಪರಿಗಣಿಸಲ್ಲ. ಹಾಗಾಗಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತಹ ನಮ್ಮ ಸೌಲಭ್ಯಗಳು ನಮಗೆ ಮರೀಚಿಕೆ ಆಗಿದೆ. ಅದಕ್ಕೋಸ್ಕರ ಎಲ್ಲಾ ಸರ್ಕಾರಿ ನೌಕರಿಗೆ ಆಗುವಂತಹ ಸೌಲಭ್ಯಗಳು ಸಿಗಬೇಕು ಎಂದು ಈ ಸಂಸ್ಥೆಯನ್ನ, ಈ ಕ್ರೈಸ್ ಅನ್ನ ಡೈರೆಕ್ಟರೇಟ್ ಮಾಡಬೇಕು, ನಿರ್ದೇಶನ ಮಾಡಬೇಕು. ಅದ್ರ ಮುಖಾಂತರ ನಮ್ಮನ್ನು ಸಹ ಸರ್ಕಾರಿ ನೌಕರ ಸಮಾನ ಕಾಣಬೇಕು, ಒಂದು ಸ್ಟ್ರೀಮ್ ಲೈನ್ಗೆ ತರಬೇಕು ಅನ್ನೋ ಒಂದು ಪ್ರಮುಖ ಅಜೆಂಡಾವನ್ನ ಇಟ್ಕೊಂಡು ನಾವು ಈ ಸಂವಿಧಾನ ಸತ್ಯಾಗ್ರಹದಲ್ಲಿ ನಾವು 3 ದಿವಸಗಳ ಮಾಡ್ತಾ ಇದ್ದೇವೆ. ಯಾಕೆ ಮಾಡಬೇಕು ಅನ್ನೋದಾದ್ರೆ, ಇದ್ರ ಜೊತೆಗೆ ನಾವು 4 ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಕಾರಣ ಡೈರೆಕ್ಟರೇಟ್ ಮಾಡ್ರಿ ಇವೆಲ್ಲ ಆಗ್ಬೇಕಾಗಿಲ್ಲ. ಯಾಕೆ ಬೇಕು ಅನ್ನೋ ಡೈರೆಕ್ಟರೇಟ್ ಅನ್ನೋದಕ್ಕೋಸ್ಕರ, ಈ ಉದಾಹರಣೆಗೆ ಬೇರೆ ಇಲಾಖೆಗಳಲ್ಲಿ ಯಾವುದಾದ್ರೂ ನೌಕರ ಅಥವಾ ನಿವೃತ್ತಿ ಹೊಂದಿದ್ದಾರೆ ಅಥವಾ ಮರಣವನ್ನು ಹೊಂದಿದ್ದಾರೆ, ಅವನಿಗೆ ಸಿಗಬೇಕಾದಂತಹ ಯಾವುದೇ ಸೌಲಭ್ಯಗಳು ನಮಗಿಲ್ಲ. ನಾವೆಲ್ಲ ಸತತ ಒತ್ತಡ ಹಾಕಿದ ಪ್ರಯುಕ್ತವಾಗಿ ಒಂದು ಇಡಿಗಂಟಿನ ರೂಪದಲ್ಲಿ 5 ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ ನಮ್ಮ ಮರಣ ಹೊಂದಿದ ಕುಟುಂಬಕ್ಕೆ. ಅದನ್ನ ಸುಮಾರು 20-25 ಲಕ್ಷಗಳಿಗೆ ಏರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಜ್ಯೋತಿ ಸಂಜೀವನಿ ಅನ್ನೋದೊಂದು ಆರೋಗ್ಯ ಯೋಜನೆ. ಇದು ಆಲ್ರೆಡಿ ರಾಜ್ಯ ಸರ್ಕಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಆರೋಗ್ಯ ಸಂಜೀವನಿ ಆಗಿದೆ. ದುರ್ದೈವ ನಾವು ಹಳೆಯ ಜ್ಯೋತಿ ಸಂಜೀವನಿ ಪಡೀಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಆ ಜ್ಯೋತಿ ಸಂಜೀವನಿಯನ್ನು ಅನುಷ್ಠಾನ ಮಾಡಿದ್ರೆ ನಮ್ಮ 7 ಮಾರಣಾಂತಿಕ ಕಾಯಿಲೆಗಳಿಗೆ ಯಾವ್ದಾದ್ರು ನಮ್ಮ ನೌಕರರು ತುತ್ತಾದ್ರೆ ಅವರ ಕುಟುಂಬಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಈ ಯೋಜನೆ ಜಾರಿಗೊಳಿಸಬೇಕು. ನಂತರ ನಮ್ಮ ಶಾಲೆಗಳು ಹೇಗಿದ್ದಾವೆ ಅಂತಂದ್ರೆ, ಬಹಳ ಗುಡ್ಡಗಾಡು ಪ್ರದೇಶದಲ್ಲಿದ್ದಾವೆ. ನಾವೆಲ್ಲ ನೌಕರರು ನಮ್ಮ ಕುಟುಂಬ ಸಮೇತ ನಾವು ಅಲ್ಲಿ ಇರ್ಬೇಕಾಗತ್ತೆ. ನಾವು ಸಹ ನಮ್ಮ ಊರು ಕುಲ ಇವೆಲ್ಲವನ್ನ ಬಿಟ್ಟು ನಾವು ಅಲ್ಲಿ ಇರ್ತೇವೆ. ಸಮೂಹ ಬಿಟ್ಟು, ಸಮುದಾಯವನ್ನ ಬಿಟ್ಟು ನಮ್ಮನ್ನು ಅಲ್ಲಿ ಪ್ರತ್ಯೇಕವಾಗಿ ನಮ್ಮನ್ನು ಇರಲೇಬೇಕು ಅನ್ನೋ ಒಂದು ಆದೇಶವನ್ನ ಸರ್ಕಾರ ಮಾಡಿರೋದ್ರಿಂದ, DPR ಅಲ್ಲಿ ಒಂದು ಅಧಿನಿಯಮ ಇದೆ. ಸರ್ಕಾರವೇ ನೀವು ವಾಸವಿರು ಅಂತ ಹೇಳಿದ್ರೆ ಸರ್ಕಾರದಿಂದ ವಿನಾಯಿತಿಯನ್ನು ಕೊಡಬೇಕು ನಮ್ಮ ಮನೆ ಬಾಡಿಗೆ ಭತ್ಯೆಗೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ನಮ್ಮ ಮನೆ ಬಾಡಿಗೆ ಭತ್ಯೆಯನ್ನು ನಮ್ಮ ವೇತನದಿಂದ ಕಟಾವು ಮಾಡಬೇಡಿ, ವಿನಾಯಿತಿ ಕೊಡಿ ಅನ್ನುವ ಒಂದು ಬೇಡಿಕೆಯನ್ನ ಇಟ್ಟಿದ್ದೇವೆ. ಅದನ್ನ ಮಾಡ್ಕೊಡ್ಬೇಕು. ಕೊನೆಯದಾಗಿ 10% ಅಲಯನ್ಸ್, ನವೋದಯ ಮಾದರಿಯಲ್ಲಿ ಶಾಲೆಗಳನ್ನ 94ರಲ್ಲಿ ತೆರೆಯಲಾಯಿತು. ಆ ನವೋದಯ ಮಾದರಿಯಲ್ಲಿ ಕೆಲಸವನ್ನ ಮಾಡ್ತವೆ. ಆದ್ರೆ ಆ ನವೋದಯ ಮಾದರಿ ಒಂದು 10% ಅಲಯನ್ಸ್ ಅಂತ ಇದೆ ಎಕ್ಸ್ಟ್ರಾ. ಯಾಕಂದ್ರೆ ನಾವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾವು ಒಬ್ಬರಲ್ಲ ಒಬ್ರು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೇವೆ. ಅವ್ರು ಇವರು ಅನ್ನಂಗಿಲ್ಲ. ಮಕ್ಕಳು ಈಗ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ 91% ರಿಸಲ್ಟ್ ಇದೆ ಇವತ್ತು ಅಂದ್ರೆ ಅದಕ್ಕೆ ಪ್ರತಿಯೊಬ್ಬ ನೌಕರ ಕೊಡುಗೆ ಇದೆ. ಇವತ್ತು ಸರ್ಕಾರಿ ಇಲಾಖೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಿಸಲ್ಟ್ 68%, ನಮ್ದು 91. ಎವ್ರಿ ಇಯರ್ ನಾವು ಕುಗ್ಗೇ ಇಲ್ಲ, ಅಷ್ಟು ಕೆಲಸ ಮಾಡ್ತೇವೆ. ಇದನ್ನ ಪರಿಗಣಿಸಿ ನಮಗೆ 10% ಎಕ್ಸ್ಟ್ರಾ ವಿಶೇಷ ಭತ್ಯೆಯನ್ನ ಕೊಡಬೇಕು. ಈ 5 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರವನ್ನ 13 ವರ್ಷಗಳನ್ನ ಕೇಳ್ತಾ ಇದ್ದೇವೆ. ಕಳೆದ ವರ್ಷ ಕೇಳಿದ ಪ್ರಯುಕ್ತವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಕರೆ ಮಾಡಿದ್ವಿ. ಆಗ ಮಾನ್ಯ ಸಚಿವರು ನಮ್ಮನ್ನ ಸಭೆಯನ್ನ ಮಾಡಿ ಒಂದು ಜ್ಯೋತಿ ಸಂಜೀವನಿ ಆದೇಶವನ್ನು ಮಾಡ್ತೀವಿ ಅಂತ ಮಾಡಿದ್ರು. ನಾವು ಹೋರಾಟ ವಾಪಸ್ ತಗೊಂಡಿದ್ವಿ. ಆದ್ರೆ ಜ್ಯೋತಿ ಸಂಜೀವನಿ ಕಾರಣಾಂತರದಿಂದ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಈ ಕಾರಣಕ್ಕೋಸ್ಕರ ಮತ್ತೊಮ್ಮೆ ನಾವು ಈ ಸಂವಿಧಾನ ಸತ್ಯಾಗ್ರಹಕ್ಕೆ ಕರೆಯನ್ನು ಕೊಟ್ಟಾಗ 19ನೇ ತಾರೀಕು ಈಗ ಮಾನ್ಯ ಸಚಿವರು ನಮ್ಮನ್ನೆಲ್ಲ ಸಭೆಯನ್ನು ಮಾಡಿ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಯಾವುದೇ ಬೇಡಿಕೆಗಳಿಗೆ ಸರ್ಕಾರಿ ಆದೇಶಗಳಾಗಿಲ್ಲ. ಆ ಕಾರಣಕ್ಕೆ ನಾವು ನಿನ್ನೆಯಿಂದ ನಾವು ಸುಮಾರು 26ನೇ ತಾರೀಕಿನ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈಗಲಾದ್ರೂ ಸರ್ಕಾರ ಕಣ್ತಿರೋದು ನಮ್ಮ ಈ 5 ಬೇಡಿಕೆಗಳನ್ನ, ನ್ಯಾಯಯುತವಾಗಿರುವಂತಹ ಬೇಡಿಕೆಗಳನ್ನ ಈಡೇರಿಸಿ ಸರ್ಕಾರಿ ಅಧಿವೇಶನ ನೀಡಿ ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತವೆ. ಹೋಗಿ ಕೆಲಸ ಮಾಡ್ರಪ್ಪ ಅಂತ ಒಂದು ಗೌರವವನ್ನ ಪೂರ್ವಕ್ಕೆ ನಮ್ಮನ್ನ ಕಳಿಸ್ಕೊಡ್ಲಿ, ನಾವು ಹೋಗ್ತೇವೆ. ಇದು ನಮ್ಮ ಹೋರಾಟದ ಉದ್ದೇಶ ಸರ್. ಸಮಾಜ ಕಲ್ಯಾಣ ಇಲಾಖೆ ಅಂಗಸಂಸ್ಥೆಯಾದಂತ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸುಮಾರು 834 ಶಾಲೆಗಳು ಈಗ ಕಾರ್ಯನಿರ್ವಹಣೆಗೊಳ್ತಾ ಇದೆ. 6800ಗಿಂತಲೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದು, 13-14 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಅಂದ್ರೆ ಸರ್ಕಾರಿ ನೌಕರನಿಗೆ ಏನ್ ಸಿಗ್ಬೇಕಾದ ಸವಲತ್ತುಗಳಿದೆ ಅದು ಯಾವ್ದು ಸಿಕ್ಕಿಲ್ಲ. ಇಲ್ಲಿ ನಾವು ಹೇಳೋದು ಒಂದೇ ಒಂದು ಆಸೆ ಪಡ್ತಾ ಇದ್ದೀವಿ. ಇವತ್ತು ಬಡ ಮಕ್ಕಳಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಇವತ್ತು ವ್ಯಯ ಮಾಡ್ತಾ ಇರುವಂತ ಸರ್ಕಾರ ಆ ಒಂದು ಉತ್ತಮ ಯೋಜನೆಗೆ, ಇವತ್ತು ಶಿಕ್ಷಣವೇ ಒಂದು ಶಕ್ತಿ, ಶಿಕ್ಷಣದಿಂದವೇ ದೇಶ ಅಭಿವೃದ್ಧಿ ಅನ್ನುವಂತ ಒಂದು ಮಂತ್ರದಲ್ಲಿ ಬಂದಿದೆ. ಆ ಒಂದು ಸಾಧನೆಗೆ ಇವರ ಕೊಡುಗೆ ಇದೆ, ಶಿಕ್ಷಕರುಗಳ ನೌಕರಗಳ ಕೊಡುಗೆ ಇದೆ. ಅದನ್ನ ಅವರು ಶಿಕ್ಷಕರಿಗೆ ಈ ಸೌಲಭ್ಯಗಳು ಕೊಡೋದ್ರಿಂದ ಯಾವುದೇ ತಪ್ಪಿಲ್ಲ.
ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡುವಂತ ಸರ್ಕಾರ ಶಿಕ್ಷಕರಿಗೂ ಕೂಡ ಸೌಲಭ್ಯಗಳನ್ನು ಕೊಟ್ಟಿದೆ. ಆದರೆ ಅವರು ಇನ್ನೂ ನೆಮ್ಮದಿಯಿಂದ ಉತ್ತಮವಾದಂತ ಪಾಠ ಪ್ರವಚನಗಳು ಮಾಡಿ ಈ ಒಂದು ಶಾಲೆ ಮತ್ತು ಸಂಸ್ಥೆಯ ಕೀರ್ತಿ ಪತಾಕೆಗೆ ಕಾರಣೀಕರ್ತರಾಗ್ತಾರೆ ಅನ್ನುವಂತ ಕೂಡಲೇ ಮಾನ್ಯ ಸಚಿವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ರೂಪಕ್ಕೆ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ.